ಮೊದಲನೇ ಹಂತದ್ದು ಮನೆ ಪಟ್ಟಿ ಹಾಗೂ ಮನೆಗಳ ಗಣತಿ ಇನ್ನು ಕಾರ್ಯವನ್ನು ಇವತ್ತು ಮನೆ ಮನೆ ಭೇಟಿ ನೀಡಿರ್ತಕ್ಕಂಥದ್ದು ಕಾರ್ಯನ ಇವತ್ತಿಂದ ಶುರುವಾಗಿದೆ. ತಮ್ಮ ಮೂಲಕ ಎಲ್ಲ ಬೆಂಗಳೂರು ಜನಗೆ, ಬೆಂಗಳೂರು ನಾಗರಿಕರಿಗೆ ನಾನು ಈ ಜನಗಣತಿ ಒಂದು ರಾಷ್ಟ್ರೀಯ ಜವಾಬ್ದಾರಿ ಡ್ಯೂಟಿ ಅಂತ ಇರುತ್ತದೆ ನಮ್ಮೆಲ್ಲರಿಗೂ. ಇದರಲ್ಲಿ ನಮಗೆ ಸಹಕಾರ ಕೊಡಬೇಕು, ಅದರಲ್ಲಿ ಭಾಗವಹಿಸಬೇಕು ಮತ್ತು ನಮ್ಮ ಸಿಬ್ಬಂದಿಗಳು, ನಮ್ಮ ಟೀಚರ್ಗಳು, ನಮ್ಮ ಬೇರೆ ನಮ್ಮ ಸರ್ಕಾರದ ಸಿಬ್ಬಂದಿಗಳು ಇತ್ಯಾದಿ ತಮ್ಮ ಮನೆ ಬಂದು ತಮ್ಮಿಂದ ಮನೆದು ಬಗ್ಗೆ ಪಟ್ಟಿ ಮಾಡಲಿಕ್ಕೆ ಕೆಲವು ಮಾಹಿತಿ ಕೇಳುತ್ತಾರೆ. ಆ ಮಾಹಿತಿಯನ್ನು ದಯವಿಟ್ಟು ಇವತ್ತು ಇಂದ 1 ತಿಂಗಳು ವರೆಗೆ ಅಂದರೆ 16ನೇ ಏಪ್ರಿಲಿಂದ 15ನೇ ಮೇ ತಾರೀಕುವರೆಗೆ ನಮ್ಮ ಜನ ತಮ್ಮ ಹತ್ರ ಬರ್ತಾರೆ. ತಾವು ಅವರಿಗೆ ಸಹಕರಿಸಿ ಇದರಲ್ಲಿ ಸುಮಾರು 23,000ಕ್ಕಿಂತ ಜಾಸ್ತಿ ನಮ್ಮ ಗಣತಿದಾರರವರು, ಆಮೇಲೆ 2,500 ಸುಮಾರು ಸೂಪರ್ವೈಸರ್ ಅವರ ತಮ್ಮ ಮನೆಗೆ ಬಂದು ಭೇಟಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ತಮ್ಮಿಂದ ತುಂಬ ಸ್ವಲ್ಪ ಕೆಲವು ಪ್ರಶ್ನೆಗಳನ್ನು ತಮ್ಮ ಮನೆಯ ಬಗ್ಗೆ, ತಮ್ಮ ಕುಟುಂಬ ಬಗ್ಗೆ ಕೇಳುತ್ತಾರೆ. ಇದು ಮೊದಲನೇ ಹಂತದಲ್ಲಿ ನಾನು ಹೇಳಿದ್ದೀನಿ, ಮನೆ ಪಟ್ಟಿ ಮತ್ತು ಮನೆ ಗಣತಿ ಅಂತ ನಡೆಸ್ತಕ್ಕಂಥದ್ದು ಹೌಸ್ ಲಿಸ್ಟಿಂಗ್ ಅಂತ ಅನ್ನುತ್ತೀವಿ. ಇವಾಗ ಈ ಹೌಸ್ ಲಿಸ್ಟಿಂಗ್ ಮುಗಿಸಿಕೊಂಡು, ಮನೆ ಗಣತಿ ಮುಗಿಸಿಕೊಂಡು ಫೆಬ್ರವರಿ 2027ರಲ್ಲಿ ಜನಗಣತಿ ಆಗುತ್ತದೆ. ಇದು ಆ ಜನಗಣತಿ ಫೇಸ್ 2 2027 ಫೆಬ್ರವರಿಯಲ್ಲಿ ಏನು ಪ್ರಾರಂಭಿಸ್ತೀವಿ ಅದು ಇದು ಒಂದು ಫೌಂಡೇಶನ್ ಅಥವಾ ಆಧಾರ ಇದೆ. ಇದರಲ್ಲಿ ಭಾಗವಹಿಸ್ತಕ್ಕಂಥದ್ದು ಜವಾಬ್ದಾರಿ ಪ್ರತಿಯೊಂದು ಭಾರತದ ನಾಗರಿಕರು ಇರ್ತದೆ. ನಂದು ಇದೆ, ನಿಮ್ಮದು ಇದೆ. ಸೆನ್ಸಸ್ ಆಕ್ಟ್ 1948 ಅನ್ವಯ ನಾನು ಆಗಲಿ ನೀವು ಆಗಲಿ ನಾವು ಎಲ್ಲರೂ ಇದರಲ್ಲಿ ಭಾಗವಹಿಸಲೇಬೇಕು ಅಂತ ನಮ್ಮ ಶಾಸನಬದ್ಧ ಜವಾಬ್ದಾರಿ ಇರ್ತದೆ. ಆದರೆ ನಿಮಗೆ ತುಂಬ ಸುಲಭವಾಗಿ ಇದು ಕೆಲಸ ಮಾಡಲಿಕ್ಕೆ ಅವಕಾಶ ಇರಬೇಕು ಅಂತ ಉದ್ದೇಶಿಸಿ ಸುಮಾರು 26,000ಕ್ಕಿಂತ ಜಾಸ್ತಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ್ದು, ನಮ್ಮ ನಗರ ಪಾಲಿಕೆ 5 ನಗರ ಪಾಲಿಕೆಗಳು ನಾವೆಲ್ಲ ಸೇರಿ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳು ಇರಲಿ ಅಥವಾ ಕಮರ್ಷಿಯಲ್ ಏರಿಯಾಗಳನ್ನಿರಲಿ ಅಥವಾ ಯಾವುದು ಇಂಡಿವಿಜುವಲ್ ಮನೆಗಳನ್ನು ಇರಲಿ, ಇದರಲ್ಲಿ ಭಾಗವಹಿಸಬೇಕು. ಇದರಲ್ಲಿ ನಿನ್ನೆ ಸಂಜೆ ರಾತ್ರಿವರೆಗೆ ಸೆಲ್ಫ್ ಇನ್ಯೂಮರೇಷನ್ ಅವಕಾಶ ಇತ್ತು. ಇವಾಗ ಸೆಲ್ಫ್ ಇನ್ಯೂಮರೇಷನ್ ಮಾಡೋದು ಅವಕಾಶ ಇಲ್ಲ. ಆದರೆ ನಾವು ನಿಮ್ಮ ಹತ್ರ ಬಂದಾಗ 5 ನಿಮಿಷ 10 ನಿಮಿಷಕ್ಕಿಂತ ಜಾಸ್ತಿ ಸಮಯ ತೆಗೆದು ಕೇಳುವುದಿಲ್ಲ. ಸೊ ದಯವಿಟ್ಟು ತಾವು ತಮ್ಮ ಹತ್ರ ಭೇಟಿ ನೀಡೋಕ್ಕೆ ಬಂದಾಗ ನಮ್ಮ ಗಣತಿದಾರರವರು 5-10 ನಿಮಿಷದಲ್ಲಿ ತಮ್ಮ ಕೆಲಸ ಮುಗಿಸೋಕ್ಕೆ ಸುಗಮವಾಗುತ್ತದೆ, ಸಾಧ್ಯವಾಗುತ್ತದೆ. ನಾನೇ ನನ್ನ ಸೆಲ್ಫ್ ಇನ್ಯೂಮರೇಷನ್ ಕುಟುಂಬದು ನಂದು ಮಾಡಿದ್ದೀನಿ, ನನ್ನ ಮನೆಯದು ಮಾಡಿದ್ದೀನಿ. ಸುಮಾರು 6 ನಿಮಿಷದಲ್ಲಿ ನನಗೆ ಶುರುವಿಂದ ಕೊನೆಯವರೆಗೆ ಬೇಕಾಯಿತು. ನಮ್ಮ ಗಣತಿದಾರರವರು ತಮ್ಮ ಹತ್ರ ಬಂದಾಗ ಅವರು 5 ನಿಮಿಷದಲ್ಲಿ 8 ನಿಮಿಷದಲ್ಲಿನೇ ಮಾಹಿತಿ ತಮ್ಮಿಂದ ಪಡೆದುಕೊಂಡು ಮುಗಿಸ್ತಾರೆ. ಇದರಲ್ಲಿ ಜಾಸ್ತಿ ಏನು ಮಾಹಿತಿ ನಾವು ಡಿಟೇಲ್ ಅಂತ ಡೀಪ್ ಅಂತ ಕೇಳ್ತಾ ಇಲ್ಲ. ನಿಮಗೆ ಬಾಯಿಂದನೇ ಈ ಮಾಹಿತಿಯನ್ನು ಕೊಡುವುದಕ್ಕೆ ಸಾಧ್ಯವಾಗುತ್ತದೆ. ಏನು ಥರದ್ದು ಮಾಹಿತಿ ಕೇಳ್ತೀವಿ ಅಂದರೆ ನಿಮ್ಮ ಮನೆ ಏನು ಥರದ್ದು ಇದೆ, ಅದರಲ್ಲಿ ಛಾವಣಿ ಏನು ಥರದ್ದು ಇದೆ, ಅಂದರೆ ರೂಫ್ ಏನು ಥರದ್ದು ಇದೆ ಇತ್ಯಾದಿ ಕೆಲವು ಬೇಸಿಕ್ ಪ್ರಶ್ನೆಗಳು 5-8 ನಿಮಿಷದಲ್ಲಿನೇ ನೀವು ಮುಗಿಸ್ಬಿಡ್ತೀರಿ ಅಂತ. ಸೊ ಇವತ್ತು ಈ ಸಭಾ ಮೂಲಕ ತಮ್ಮ ಎಲ್ಲರಿಗೂ ಕೊನೆಯಲ್ಲಿ ಮತ್ತೊಂದು ಸಲ ಇದರಲ್ಲಿ ತಾವು ಫುಲ್ ಎಂಥೂಸಿಯಾಸಮ್ ಇಂದ ಉತ್ಸಾಹದಿಂದ ಭಾಗವಹಿಸಬೇಕು ಅಂತ ಕೇಳ್ತಾ, ಇದು ನಿಮ್ಮ ಶಾಸನಬದ್ಧ ಜವಾಬ್ದಾರಿ ಆಗಿರುವುದು ಅಂತ ಪರಿಗಣಿಸಿ ಅರ್ಥ ಮಾಡಿಕೊಂಡು ನಾವು ಎಲ್ಲರ ಜೊತೆ ಸಹಕರಿಸಬೇಕು ಅಂತ ತಮ್ಮ ಸಹಕಾರನ ಕೇಳೋಕ್ಕೆ